ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತಮ್ನೇಲ್ ಮತ್ತು ಟೈಟಲ್ ನೋಡಿನೇ ಗೊತ್ತಾಗಿರುತ್ತೆ ಈ ವಿಡಿಯೋ ಏನರ ಬಗ್ಗೆ ಅಂತ. ಎಸ್, ರೀಸೆಂಟ್ಲಿ ನಾನು ಮೆಟಾ ಇವೆಂಟ್ನ ಅಟೆಂಡ್ ಮಾಡೋಕ್ಕೆ ಮುಂಬೈಗೆ ಹೋಗಿದ್ದೆ. ಸೊ ಮುಂಬೈಗೆ ಹೋದಾಗ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದೆ, ಬಿಕಾಸ್ ಅಲ್ಲಿ ಸ್ವಲ್ಪ ಐಟಮ್ಸ್ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹಾಕಿದರು. ಸೊ ಐ ಥಾಟ್ ವೈ ನಾಟ್ ಎಕ್ಸ್ಪ್ಲೋರ್ ಮಾಡಿ ಒಂದು ಸ್ವಲ್ಪ ಶಾಪ್ ಮಾಡೋಣ ಅಂತ ಐ ಡಿಡ್ ಸಮ್ ಶಾಪಿಂಗ್. ಸೊ ಇವತ್ತು shopping haul video, haul whatever you guys call it. So yeah, let's go. So first ನಾನು ನನ್ನ ಫೇವ್ರೆಟ್ಸ್ ಒಂದು 3 ಜೊತೆ ಚಪ್ಪಲಿ ತಗೊಂಡೆ. ಫಸ್ಟ್ ನಂಗೆ ತುಂಬ ಇಷ್ಟ ಆಗಿದೆ ಅದು, ಸೊ ಅದಕ್ಕೆ ಅದರಿಂದನೇ ಸ್ಟಾರ್ಟ್ ಮಾಡ್ತೀನಿ. ನಾನು ತೊಗೊಂಡಿದ್ದು ಎಲ್ಲ ಐಟಮು ಇಷ್ಟ ಆಯಿತು, ಬಟ್ ಸೊ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ. ಸೊ ಇದು ಲೇಡಿ ಬಾಸ್ ಅಂತಿದೆ, ಬಾಸ್ ಲೇಡಿ ವಾಟ್ ಎವರ್ ಯು ಗೈಸ್ ಕಾಲ್, ಬಟ್ ಬೇಸಿಕಲಿ ಹಿಂಗೆ ಹೋದಾಗ ಇಟ್ಸ್ ಲೇಡಿ ಬಾಸ್. ರೀಸೆಂಟಾಗಿ ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಜರ್ನಿ ಆಸ್ ಅನ್ ಆಂಟ್ರಪ್ರನರ್ ಲೈಕ್ 2 years ಬ್ಯಾಕಿಂದನು. ಬಟ್ ರೀಸೆಂಟಾಗಿ ಸಲೂನ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಲ್ಲ, ಸೊ ನನಗೆ ಸ್ವಲ್ಪ ಖುಷಿ ಫೀಲ್ ಕೊಟ್ಕೊಳ್ಳೋಕ್ಕೆ ಐ ಟುಕ್ ದಿಸ್ ಬಿಕಾಸ್ ಇಟ್ಸ್ ಅ ಹ್ಯೂಜ್ ಸ್ಟೆಪ್ ನನಗೆ ಪರ್ಸ್ನಲಿ. ಸೊ ವೈ ನಾಟ್ ಅಂತ ತಗೊಂಡೆ. ಆಮೇಲೆ ಸೊ ಇನ್ಮೇಲೆ ಸ್ಟೈಲಿಂಗ್ ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಪೇರ್ ಆಫ್ ಪರ್ಲ್ಸ್ ಸ್ಲಿಪ್ಪರ್ಸ್ನ ತಗೊಂಡಿದ್ದೀನಿ. ಆ್ಯಂಡ್ ಕ್ಯಾಶುವಲ್ಸ್ಗೆ ಈ ಥರ ಜೂಟ್ ಆರ್ ಕಾಟನ್ ಥ್ರೆಡ್ ಒಂದು ಜೊತೆ ಸ್ಲಿಪ್ಪರ್ಸ್. ಎಲ್ಲನೂ ಕ್ಲೋಸಪ್ಪಲ್ಲಿ ಒಂದು ವಿಡಿಯೋ ವಿಲ್ ಪ್ಲೇ. ಸೊ ಇದು 3 ಜೊತೆ ತಗೊಂಡೆ. ಅದಾದಮೇಲೆ ಇಯರಿಂಗ್ಸ್ ಮತ್ತು ಇದು ದಿಸ್ ಬ್ರೇಸ್ಲೆಟ್ ಕೈಂಡ್ ಆಫ್ ಬ್ಯಾಂಗಲ್ ಇದನ್ನು ತಗೊಂಡೆ. ಎಲ್ಲನೂ ಬೇಸಿಕ್ಲಿ ಫಸ್ಟ್ ಸ್ಟೈಲಿಂಗ್ ವಿಡಿಯೋಸೇ ತಗೊಂಡಿದ್ದು ನಾನು. ನನ್ನ ಹತ್ರ ತುಂಬ ಆಕ್ಸೆಸರೀಸ್ ಇಲ್ಲ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ನನಗೆ ಇಯರಿಂಗ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತಾ. ಇದೇ ಇಯರಿಂಗ್ಸು, ಬಟ್ ಎಲ್ಲದಕ್ಕೂ ಮ್ಯಾಚ್ ಆಗ್ತಿಲ್ಲ ಆ ಥರ ಅನ್ನಿಸ್ತಾ ಇತ್ತು. ಅದಕ್ಕೆ ಫಸ್ಟ್ ನಾನು ಹೋಗಿದ ತಕ್ಷಣ ಶಾಪ್ ಮಾಡಿದ್ದು ಇಯರಿಂಗ್ಸ್. ಬ್ಲ್ಯಾಕ್ ಇದೆ, ಪ್ರಾಬಬ್ಲಿ ಇಲ್ಲಿ ಕ್ಲೋಸಪ್ಪಲ್ಲಿ ವಿಲ್ ಪ್ಲೇ ದ ವಿಡಿಯೋ. ಇಯರಿಂಗ್ಸು ಒಂದೇ ಸ್ಟೋರಲ್ಲಿ ವಿ ಟುಕ್ ಲೈಕ್ 3 ಇಯರಿಂಗ್ಸ್. ಇದು ದ ಗ್ರೀನ್ ಒನ್, ವೆರಿ ಪ್ರಿಟಿ. ಇಟ್ ಇಸ್ ಲೈಕ್ ವೈಟ್ ಬೀಡ್ಸ್ ಆಗಿರ್ಬೋದು, ವೈಟ್ ಸ್ಟೋನ್ ವಿತ್ ಗ್ರೀನ್ ಸ್ಟೋನ್, ಎಲ್ಲರೂ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿತ್ತು. ಇದು ಬ್ಲ್ಯಾಕ್ ಕಲರ್ ಆ್ಯಂಡ್ ದಿಸ್ ಟಿಯರ್ ಡ್ರಾಪ್ ಇಯರಿಂಗ್ಸ್ ಇವಾಗ ಸ್ವಲ್ಪ ಜಾಸ್ತಿನೇ ಟ್ರೆಂಡಲ್ಲಿದೆ. ಸೊ ಐ ಥಾಟ್ ವೈ ನಾಟ್ ಅಂತ ಒಂದೇ ಕಡೆಯಲ್ಲಿ ಇದು 3 ತೊಗೊಂಡಿದ್ದು. ಎಂಟರ್ ಆಗಿದ ತಕ್ಷಣ ಬೇಸಿಕ್ಲಿ ನಾನು ಈ ಫುಲ್ಲು ಶಾಪ್ ಮಾಡಿದ್ದು ಕೊಲಾಬಾ ಕಾಸ್ವೇಲಿ, ಬಿಕಾಸ್ ಅಪ್ಯಾರೆಂಟ್ಲಿ ದಟ್ ವಾಸ್ ನಿಯರ್. ಆ್ಯಂಡ್ ಐ ಥಾಟ್ ಅಲ್ಲಿಗೆ ಹೋದರೆ ಗೇಟ್ ವೇ ಆಫ್ ಇಂಡಿಯಾ ನೋಡ್ಬೋದು ಟೈಮ್ ಇದ್ದರೆ ಥರ. ನಂಗೆ ಟೈಮೇ ಇದ್ದಿಲ್ಲ. ಸೊ ಐ ಥಾಟ್ ಹಂಗೆ ಅಂದ್ಕೊಂಡು ಹೋಗಿದ್ದು, ಬಟ್ ಶಾಪಿಂಗಲ್ಲೇ ಫುಲ್ ಟೈಮ್ ಮುಗಿತು. ಅದಾದಮೇಲೆ ಮರೈನ್ ಡ್ರೈವ್ಗೆ ಹೋದ್ವಿ. ಸೊ ಯಾ ಓಕೆನಾ, ಫಸ್ಟ್ ಶಾಪಲ್ಲಿ ಅದು ತೊಗೊಂಡಿದ್ದು. ಅದಾದಮೇಲೆ ಐ ವೆಂಟ್ ಸಮ್ ಬ್ಯಾಗ್ ಶಾಪಿಂಗ್, ಬಟ್ಟೆ ಶಾಪಿಂಗ್ ಆ್ಯಂಡ್ ಚಪ್ಪಲಿ ಶಾಪಿಂಗ್. ಸೊ ಫಸ್ಟ್ ಶಾಪಲ್ಲಿ 3 ಇಯರಿಂಗ್ಸ್ ತೊಗೊಂಡಿದ್ದು. ಅದಾದಮೇಲೆ ವಾಪಸ್ ಬರಬೇಕಿದ್ರೆ ಲಾಸ್ಟಲ್ಲಿನೂ ಶಾಪ್ ಮಾಡಿದ್ದು ನನ್ನ ಇಯರಿಂಗ್ಸೇ. ಆ್ಯಕ್ಚುಲಿ ನಾನು ಅಲ್ಲಿ ಏನೂ ತೊಗೊಳ್ಬಾರ್ದು ಅಂತಲೇ ಅಂದ್ಕೊಂಡೆ, ಅಂದರೆ ಬಿಕಾಸ್ ಅಷ್ಟು ಚೆನ್ನಾಗಿ ಏನಿರಲಿಲ್ಲ ಕಲೆಕ್ಷನ್ಸ್ ಅಂತ. ಬಟ್ ಶಾಪ್ಕೀಪರನ್ನು ಪಾಪ ಅನ್ನಿಸ್ದ. ಐ ಥಾಟ್ ಓಕೆ ಸ್ವಲ್ಪ ಏನಾದರೂ ಒಂದಾದರೂ ತೊಗೊಳ್ಳೋಣ ಅಂತ ಇದು ತೊಗೊಂಡೆ. ಅದ್ರ ಜೊತೆಗೆ ಇದು ಬಟರ್ಫ್ಲೈ ಇಯರಿಂಗ್ಸ್, ಲೈಕ್ ನಂಗೆ ಈ ಥರ ಚಿಕ್ಕ ಚಿಕ್ಕ ಇಯರಿಂಗ್ಸ್ ತುಂಬಾ ಇಷ್ಟ. ದಿಸ್ ಇಸ್ ಲೈಕ್ ಮೈ ಟೈಪ್. ಇದೆಲ್ಲ ಅಂದರೆ ಬರೀ ಸ್ಟೈಲಿಂಗ್ ವೀಡಿಯೋಸಿಗೆ ಹಾಕ್ತೀನಿ. ದಿಸ್ ಇಸ್ ಲೈಕ್ ಮೋರ್ ಲೈಕ್ ಮೈ ಟೈಪ್. ಐ ಡೋಂಟ್ ನೋ ಇಫ್ ದಿಸ್ ಇಸ್ ವಿಸಿಬಲ್, ಕ್ಲೋಸಪ್ಪಲ್ಲಿ ಹಾಕ್ತೀನಿ. ಸೊ ಇದನ್ನು ಕೂಡ ತೊಗೊಂಡೆ. ಜೊತೆಗೆ ಇದನ್ನು ಅಲ್ಲೇ ತೊಗೊಂಡಿದ್ದು. ಆ್ಯಂಡ್ ಅವರು ನನಗೆ ಒಂದು ಬ್ಲ್ಯಾಕ್ ಕಲರ್ ಈವಿಲ್ ಐದು ಒಂದು ಥ್ರೆಡ್ ಕೊಟ್ಟಿದ್ರು. ಬಟ್ ರೀಸೆಂಟಾಗಿ ಲೈಕ್ ಇದು ಆಗಿನೇ ಆಲ್ಮೋಸ್ಟ್ 3 to 4 days ಆಗಿದೆ. ಶೂಟಿಗೆ ಹೋದಾಗ ಬಿಟ್ಟು ಬಂದುಬಿಟ್ಟಿದ್ದೀನಿ. ಸೊ ಅದೂ ಸೇರಿ ನನಗೆ ಸ್ವಲ್ಪ ಅಫೋರ್ಡಬಲ್ ಪ್ರೈಸಲ್ಲೇ ಹಾಕ್ಕೊಟ್ರು. ನಾನಂದೆ ಕರೆಕ್ಟಾಗಿರೋ ಪ್ರೈಸ್ ಹಾಕಿ ನಾನು ತಿರ್ಗಾ ಬೆಂಗಳೂರಿಂದೆಲ್ಲ ಬರೋಕ್ಕಾಗಲ್ಲ ಅಂದ್ಕೊಂಡು ಲಾಸ್ಟಲ್ಲಿ ಕೂಡ ಇಯರಿಂಗ್ಸೇ ಶಾಪ್ ಮಾಡಿದೆ. ಹೋಗಿದ ತಕ್ಷಣ ಕೂಡ ಫಸ್ಟ್ ಇಯರಿಂಗ್ಸೇ ಶಾಪ್ ಮಾಡಿದೆ. ಇಟ್ಸ್ ಲೈಕ್ ಹ್ಯೂಜ್ ಮಾರ್ಕೆಟ್. ಸೊ ಇಷ್ಟು ಇಯರಿಂಗ್ಸ್ ಆ್ಯಂಡ್ ಆಕ್ಸೆಸರೀಸ್ ಇಷ್ಟೇ ತೊಗೊಂಡಿದ್ದು. ಆಮೇಲೆ ಚಪ್ಪಲಿ 3, ಆಮೇಲೆ ಬ್ಯಾಗ್ 3, 2 ಟಾಪು ಮತ್ತು 1 ಸ್ಕರ್ಟ್ ತೊಗೊಂಡೆ. ಈಗ ಲೆಟ್ ಮಿ ಶೋ ಯು ಟಾಪ್. ಇನ್ನೊಂದು ಗ್ರೀನ್
ಹ್ಯಾಂಡ್ ಮೇಡ್ ಅನ್ಸುತ್ತೆ ಇದು, ಕ್ರೋಶೆ ಸಾರಿ ಇಫ್ ಐ ಆಮ್ ಸ್ಪೆಲ್ಲಿಂಗ್ ಇಟ್ ರಾಂಗ್. ಅಂದರೆ ಇದೇ ವರ್ಕ್ ಮಾಡೋರು ಯಾರಾದರೂ ನೋಡ್ತಿದ್ರೆ ನನ್ನ ಬೈಕ್ ಹೋಗಿ ಉಲ್ಲಿನಲ್ಲಿ. ದಿಸ್ ಇಸ್ ಲೈಕ್ ಅ ಫ್ರೀ ಟಾಪ್ಸ್, ಅಂದರೆ ನಾರ್ಮಲ್ ಆಗಿ ವೇರ್ ಮಾಡೋ ಥರ ಅಲ್ಲ ಟಾಪು, ಫ್ರೀ ಟಾಪ್ ಇದೆ. ಸೊ ನೋಡಿದ ತಕ್ಷಣ ಇದು ಒಂದು ಫುಲ್ ಕಲರ್ಫುಲ್ ಇತ್ತು ಒಂದು ಕಲರು, ಅದಿಷ್ಟ ಆಗಿದ್ದು. ಬಟ್ ದೆನ್ ಐ ಥಾಟ್ ಇದು ಕೂಡ ಸಿಂಪಲ್ ಆ್ಯಂಡ್ ಮಿನಿಮಲಿಸ್ಟಿಕ್ ಆಗಿನೂ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಸೊ ಐ ಆಪ್ಟೆಡ್ ದಿಸ್. ಅದಾದಮೇಲೆ ಸುಮ್ಮನೆ ಈ ಟಾಪ್ ನೋಡ್ತಿದ್ದೆ ಆಯಿತಾ, ಐ ವಾಸ್ ಸೀಯಿಂಗ್ ದಿಸ್ ಟಾಪ್. ಅದ್ರ ಜೊತೆಗೆ ಇನ್ನೊಂದು ಯಾವುದಾದ್ರೂ ತೊಗೊಳ್ಳೋಣ ಅಂತಲೇ ನೋಡ್ತಿದ್ದೆ, ಸುಮ್ಮನೆ ಇದು ನೋಡ್ತಿದ್ದೆ. ಫಸ್ಟಿಗೆ ನನಗೇನಿದೆ ಅಂತ ಇಷ್ಟ ಆಗಿಲ್ಲ. ಐ ಥಾಟ್ ಲೈಟ್ ಕಲರ್ ಇದೆ ಆ್ಯಂಡ್ ಸಿಮಿಲರ್ ಆಗುತ್ತೆ ಅಂತ ನೋಡ್ತಿದ್ದೆ. ಸಮನ್ ಪಾಸಿಂಗ್ ಬೈ ದ ಸ್ಟೋರ್ ಆಸ್ ದ ಶಾಪ್ಕೀಪರ್, ಇದೇ ಥರ ಇನ್ನೊಂದು ಟಾಪ್ ಇದೆಯಾ? ದೆನ್ ಐ ರಿಯಲೈಸ್ಡ್ ಓಕೆ ಚೆನ್ನಾಗಿದೆ, ಅದಕ್ಕೆ ಅವ್ರು ಕೇಳ್ತಿದ್ದಾರೆ ಅಂದ್ಬಿಟ್ಟು ಈ ಟಾಪ್ ತೊಗೊಂಡ್ಬಿಟ್ಟೆ. ಯಾ, ದಟ್ ಇಸ್ ಹೌ ಐ ಆಮ್. ಆ್ಯಂಡ್ ಹಾಕ್ಕೊಂಡಿದ್ದೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಶಿ ಹ್ಯಾಸ್ ಅ ಗುಡ್ ಟೇಸ್ಟ್ ಅನಿಸ್ತು. ಅದಾದಮೇಲೆ ಆನ್ ದ ವೇ ಬರ್ತಾ ಇತ್ತು ದಿಸ್ ವೈಟ್ ಲಾಂಗ್ ಸ್ಕರ್ಟ್. ದಿಸ್ ಇಸ್ ಅ ಲಾಂಗ್ ಸ್ಕರ್ಟ್. ಈ ಚಿಕ್ಕ ವಿಡಿಯೋಲಿ ಗೊತ್ತಾಗಲ್ಲ, ಬಟ್ ದಿಸ್ ಇಸ್ ಅ ಲಾಂಗ್ ಸ್ಕರ್ಟ್. ನನಗೆ ಸ್ಕರ್ಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಬಟ್ ಜಾಸ್ತಿ ಸ್ಕರ್ಟ್ಸ್ ಇಲ್ಲ ನನ್ನ ಹತ್ರ. ಸೊ ಐ ಥಾಟ್ ಐಲ್ ಬೈ ಮೋರ್ ಸ್ಕರ್ಟ್ಸ್ ಅಂತಲೇ ಹೋದೆ, ಬಟ್ ಸ್ಕರ್ಟ್ಸಲ್ಲಿ ಆಪ್ಷನ್ ಇರಲಿಲ್ಲ ಕೊಲಾಬಾ ಕಾಸ್ವೇಯಲ್ಲಿ. ಸೊ ಇದೊಂದು ಕ್ಯೂಟ್ ವೈಟ್ ಸ್ಕರ್ಟ್ ವಿಚ್ ಐ ಕ್ಯಾನ್ ಪೇರ್ ವಿತ್ ಎನಿ ಕಲರ್ ಅಂತ ಟುಕ್ ದಿಸ್ ವೈಟ್ ಸ್ಕರ್ಟ್. ಸೊ ಬಟ್ ನೆಕ್ಸ್ಟ್ ಬ್ಯಾಗ್ಸ್ ಮಾತ್ರ ನಾನು ಸೆಲೆಕ್ಟ್ ಮಾಡಿರೋದು ಸಕ್ಕತ್ತಾಗಿದೆ. ಯಾ, ಸೊ ದಿಸ್ ಇಸ್ ಒನ್ ಆಫ್ ದ ಬ್ಯಾಗ್. ಕ್ಯೂಟ್ ಇದೆ ಅಲ್ಲ, ಲುಕ್ ಅಟ್ ದಿಸ್, ಪ್ರಿಟಿ. ಆಮೇಲೆ ಇಲ್ಲಿ ಮೇಲೆ ಜಿಪ್ ಇದೆ, ಜಾಗ ಇದೆ ಒಳಗೆ ಐಟಮ್ ಇಡಕ್ಕೂ. ಇದು ಕ್ಯೂಟ್, ಚೆನ್ನಾಗಿದೆ. ಇದಕ್ಕೆ 350 ಆಯಿತು. ಇಲ್ಲಿ ಬಾರ್ಗೇನಿಂಗ್ ಆಪ್ಷನ್ ಇದ್ದಿಲ್ಲ. ಇದ್ದಿದ್ರು ಐ ಫೀಲ್ ಐ ಆಮ್ ವೆರಿ ಬ್ಯಾಡ್ ಎಟ್ ಬಾರ್ಗೇನಿಂಗ್. ನಂಗೆ ಅನ್ಸುತ್ತೆ ಪಾಪ ಅಲ್ವಾ ಅನ್ಸ್ಬಿಟ್ಟು ಬಂದ್ಬಿಡ್ತೀನಿ. ಅಷ್ಟೆಲ್ಲ ಬಾರ್ಗೇನಿಂಗ್ ಮಾಡೋಕ್ಕೆ ಬರಲ್ಲ ಫಸ್ಟ್ ಆಫ್ ಆಲ್ ನನಗೆ. ಎಲ್ಲರೂ ಹೇಳ್ತಾರೆ ಸುಮ್ಮನೆ ಅವ್ರು ಜಾಸ್ತಿ ಹೇಳ್ತಿರ್ತಾರೆ ನೀನು ಬಾರ್ಗೇನ್ ಮಾಡಬೇಕು ಅಂತ. ಬಟ್ ಏನೋ ಅನಿಸುತ್ತೆ, ಈಚೆ ಎಲ್ಲ ಮಾಲ್ಗೆಲ್ಲ ಹೋದ್ರೆ ಬಾರ್ಗೇನಿಂಗ್ ಮಾಡಲ್ಲ, ಇಲ್ಲಿ ಮಾತ್ರ ಬಾರ್ಗೇನಿಂಗ್ ಮಾಡಬೇಕು ಆ ಥರ ನನ್ನ ಮೈಂಡ್ ನನಗೆ ಹೇಳುತ್ತಾ. ಸೊ ಅವಾಗೇನು ಬಾರ್ಗೇನಿಂಗ್ ಮಾಡಿದ್ರೆ ತೊಗೊಂಬಂದ್ಬಿಡ್ತೀನಿ. ಸೊ ಇದು 350 ಆಯಿತು. ಸೊ ಈ ಬ್ಯಾಗ್ ತೊಗೊಳ್ಬೇಕಿದ್ರೆ ಕನ್ನಡದವ್ರು ಯಾರೋ ಸಿಕ್ಕಿದ್ರು, ರೆಕಗ್ನೈಸ್ ಮಾಡಿ ಕೇಳಿದ್ರು, ನೀವು ವೀಡಿಯೋಸ್ ಮಾಡ್ತೀರಾ ಅಲ್ವಾ ಅಂತ. ಹ್ಞೂ ಮಾಡ್ತೀನಿ ಅಂತ ಮಾತಾಡಿಸ್ದೆ. ಸೊ ಯಾ, ಇದೊಂದು ಬ್ಯಾಗು. ಆಮೇಲೆ ಐ ಟುಕ್ ದಿಸ್ ಬ್ಯಾಗ್. ಯೂಶಲಿ ನಾನು ಪಾರ್ಟಿ ಪರ್ಸನ್ ಅಲ್ಲ ಒಂದು, ಬಟ್ ಈವೆಂಟ್ಸ್ ಅಟೆಂಡ್ ಮಾಡೋದಿರುತ್ತೆ. ಈ ನಡುವೆ ಎಷ್ಟೊಂದು ಈವೆಂಟ್ಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ಪ್ರಾಪರ್ ಈವೆಂಟ್ಸಿಗೆ ಅಟೆಂಡ್ ಮಾಡೋ ಥರ ಬ್ಯಾಗ್ಸ್ ಅಥವಾ ಆಕ್ಸೆಸರೀಸ್ ಏನಿಲ್ಲ. ಬಿಕಾಸ್ ನಂಗೆ ಆಲ್ವೇಸ್ ಸಿಂಪಲ್ ಇಷ್ಟ ಆಗುತ್ತಾ. ಇದು ನೋಡಿದ ತಕ್ಷಣ ನನ್ನ ಮೈಂಡಿಗೆ ಬಂದಿದ್ದೊಂದು, ಓಕೆ ಪಾರ್ಟೀಸ್ ಅಥವಾ ಈವೆಂಟ್ಸಿಗೆ ಹೋಗ್ಬೇಕಿದ್ರೆ ಯೂಸ್ ಆಗುತ್ತೆ, ಲೆಟ್ ಮಿ ಬೈ ದಿಸ್ ಅಂತ ಐ ಟುಕ್ ದಿಸ್. ದಿಸ್ ಇಸ್ ಲೈಕ್ ಇನ್ ಗೋಲ್ಡ್ ಕಲರ್. ಪ್ರಾಬಬ್ಲಿ ಲೈಟಿಂಗಲ್ಲಿ ಹೆಂಗೆ ಕಾಣುತ್ತಾ ಗೊತ್ತಿಲ್ಲ. ಇಟ್ಸ್ ವೆರಿ ಪ್ರಿಟಿ ಈ ಥರ ಕಾಣಿಸ್ತಾ ಇಲ್ವಾ? ಇಟ್ಸ್ ನೈಸ್. ನಾನು ಹಿಂಗೆ ಹಾಕ್ಕೊಂಡು ನೋಡಿ ಓಕೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಐ ಟುಕ್ ದಿಸ್. ಆಮೇಲೆ ಐ ಟುಕ್ ದಿಸ್ ಬ್ಯಾಗ್, ಟೋಟ್ ಬ್ಯಾಗ್. ಬಿಕಾಸ್ ನನಗೆ ಈ ಥರ ದೊಡ್ಡ ಬ್ಯಾಗ್ ಇಷ್ಟ. ಲೈಕ್ ಡೈಲಿ ಯೂಸಿಗೆ ಎಷ್ಟೊಂದು ಐಟಮ್ ಇಡ್ಬೋದು ಗೊತ್ತಿರಲಿ, ಎಷ್ಟೊಂದು ಐಟಮ್ ಇಡ್ಬೋದು. ಆ್ಯಂಡ್ ಆ್ಯಕ್ಚುಲಿ ನಾನು ಇದರಲ್ಲಿ ಪ್ಲೇನ್ ಕಲರ್ ಕೇಳಿದ್ದೆ, ಪ್ಲೇನ್ ಕಲರ್ ಇಲ್ಲ ಅಂದರು. ಇದನ್ನು ಬಿಟ್ಟು ಬರೋಕ್ಕೆ ಮನಸ್ಸಾಗಿಲ್ಲ, ಮತ್ತೆ ಇದನ್ನು ತೊಗೊಳಕ್ಕೆ ಮುಂಬೈಗೆ ಬರಬೇಕು. ಬಿಕಾಸ್ ನಾನು ಬೇರೆ ಕಡೆ ನೋಡಿಲ್ಲ, ಇಲ್ಲೂ ಸಿಗ್ಬೋದು, ಐ ಆಮ್ ನಾಟ್ ಶ್ಯೂರ್. ಬಟ್ ಬಿಟ್ಟು ಬರೋದು ಬೇಡ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ದಿಸ್ ಇಸ್ 900. ದಿಸ್ ವಾಸ್ ಮೈ ಶಾಪಿಂಗ್ ಹಾಲ್. ಇಷ್ಟೇ ನಾನು ತೊಗೊಂಡಿದ್ದು. ಇದು ಆ್ಯಕ್ಚುಲಿ ಎಷ್ಟಾರು ಶಾಪ್ ಮಾಡಿದ್ದೀನಿ, ಒಂದು 2 to 2.5 hours. ಆ್ಯಕ್ಚುಲಿ ನಾನಿದ್ದ ಪ್ಲೇಸಿಂದ ಅಲ್ಲಿಗೆ ಟ್ರಾವೆಲ್ ಮಾಡೋಕ್ಕೆ 1 hour 30 minutes ಆಗಿತ್ತು. ಅದಾದಮೇಲೆ ಐ ಡಿಡ್ ಆಲ್ ದಿಸ್ ಶಾಪಿಂಗ್. ಅದಾದಮೇಲೆ ಸ್ನೇಹ ಅವ್ರ ಫ್ರೆಂಡ್ನ ಮೀಟ್ ಮಾಡಿಕೊಂಡು ಜಾಯ್ನ್ ಆದರು. ಶಿ ಡೈರೆಕ್ಟ್ಲಿ ಕೇಮ್ ಟು ಮರೈನ್ ಡ್ರೈವ್. ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬ್ಯಾಗಲ್ಲಿ ಎತ್ಕೊಂಡು ಹೋದೆ. ಒಟ್ಟಿನಲ್ಲಿ ಇಟ್ ವಾಸ್ ಅ ನೈಸ್ ಫೀಲಿಂಗ್. ನಾನು ಅಂದ್ಕೊಂಡೆ ಸ್ವಲ್ಪ ಶಾಪ್ ಮಾಡ್ತೀನಿ. ಫಸ್ಟು ಬರೀ ಇಯರಿಂಗ್ಸ್ ಮತ್ತು ಒಂದು ಎರಡು ಟಾಪ್ ತೊಗೊಂಡು ಐ ಥಾಟ್ ಇಷ್ಟೇ ನಾನು ಶಾಪ್ ಮಾಡೋದು ಅಂದ್ಕೊಂಡು ಬರ್ತಿದ್ದೆ. ದೆನ್ ಐ ಸಾ ದಿಸ್ ಸ್ಲಿಪ್ಪರ್ಸ್. ಐ ವಾಸ್ ಲೈಕ್ ತಗೋಬೇಕಿದ್ದು. ಇನ್ನೊಂದು ಡ್ರಾಮಾ ಕ್ವೀನ್ ಅಂತಿತ್ತು. ಐ ಥಾಟ್ ಇಟ್ ವಿಲ್ ಸೂಟ್ ಮೀ, ತೊಗೋಬೋದು ಅಂತ. ಬಟ್
ತುಂಬ ಶಾಪ್ ಯಾರು ಮಾಡ್ತಾರೆ, ದುಡ್ಡೆಲ್ಲ ಉಡಾಯಿಸ್ತಾ ಇದ್ದೀನಿ ಅಂತ ನನಗೆ ರಿಯಲೈಸ್ ಆಗಿ ಬೇಡ, ಏನೇನು ನೆಸೆಸಿಟಿ ಇದೆ ಅದನ್ನು ಮಾತ್ರ ತೊಗೊಳ್ಳೋಣ ಅಂತ ಐ ಡಿಡ್ ದಿಸ್ ಶಾಪಿಂಗ್. ದಿಸ್ ವಾಸ್ ಮೈ ಶಾಪಿಂಗ್ ಹಾಲ್. ಆ್ಯಕ್ಚುಲಿ ಅಫೋರ್ಡಬಲೇ ಇದೆ, ಕ್ವಾಲಿಟಿ ವೈಸ್ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಕ್ವಾಲಿಟಿ ವೈಸ್ ಬೆಂಗಳೂರಲ್ಲೂ ಪ್ರಾಬಬ್ಲಿ ಇದೇ ಪ್ರೈಸಿಗೆ ಸಿಗ್ಬೋದು, ಐ ಆಮ್ ನಾಟ್ ಶೋರ್. ಬಟ್ ಹೋಗಿದ್ಕಾದ್ರೂ ಏನಾದರೂ ತೊಗೊಂಡು ಬರಬೇಕಲ್ಲ ಅಂತ ಇಷ್ಟೆಲ್ಲ ಶಾಪ್ ಮಾಡಿದೆ. ದಟ್ಸ್ ಇಟ್ ಫಾರ್ ದ ಶಾಪಿಂಗ್ ಹಾಲ್. ಐ ಹೋಪ್ ನಿಮಗೆ ಇಷ್ಟ ಆಯಿತು ಈ ವಿಡಿಯೋ. ರ್ಯಾಂಡಮ್ಲಿ ಐ ಥಾಟ್ ಐ ಶೋ ಯು ಗೈಸ್ ವಾಟ್ ಆಲ್ ಐ ಬಾಟ್ ಅಂತ. ಪ್ರೈಸಸ್ ಏನು ಗೊತ್ತಾ, ಈ ಬ್ಯಾಗ್ದು ಇಟ್ ವಾಸ್ ಅರೌಂಡ್ 900. ಇದು 550 ಇದೆ, 550. ಇದು 350. ಮಿಕ್ಕಿದೆಲ್ಲ ಇದು 3 ಲೈಕ್ ಫಿಕ್ಸ್ ಪ್ರೈಸ್ ಇದ್ದಿದ್ದರಿಂದ ಐನೋ. ಆ್ಯಂಡ್ ಇದು ಇಟ್ ಓಲ್ಡ್ ಪೇರಿಗೆ 700 ಥರ, ಅಂದರೆ ಈ ಪರ್ಲ್ಸ್ ವರ್ಕ್ ಇರೋದು 700 ಪರ್ ಪೇರ್ ಥರ. ಆಮೇಲೆ ಇದನ್ನು 350 ಅಂತಂದರು. ನಾನು ಇಲ್ಲ ಭಯ ಇವ್ರ ಜಾಸ್ತಿ ಪ್ರೈಸ್ ಹೇಳ್ತಾ ಇದ್ದೀರಾ ಅಂದ್ಬಿಟ್ಟು ಕಡಿಮೆ ಮಾಡಿಸಿ 3 ಸೇರಿ 1150 ಕೊಟ್ಟೆ. ಸ್ವಲ್ಪ ಜನ ಅದೇ ಜಾಸ್ತಿ ಆಯಿತು, ನಿನ್ನ ಬಕ್ರಾ ಮಾಡಿದ್ದಾರೆ ಅಂದರು. ಬಟ್ ಇಟ್ಸ್ ಓಕೆ ಅಂದ್ಬಿಟ್ಟು ಐ ಗಾಟ್ ದಿಸ್. ಇಯರಿಂಗ್ಸ್ ಎಲ್ಲ ಡಿಫ್ರೆಂಟ್ ಪ್ರೈಸ್ ಇದೆ. That's it for the vlog. Don't forget to like, share, comment and subscribe to my YouTube channel. ನಂಗೆ ಆ್ಯಕ್ಚುಲಿ ಹುಷಾರಿಲ್ಲ, ನೀಟಾಗಿ ಮಾತೇ ಹೊಳ್ತಾ ಇಲ್ಲ. ಸಬ್ಸ್ಕ್ರೈಬ್ ಹೇಳೋಕ್ಕೋಗಿ ಏನೇನೋ ಹೇಳ್ತಾ ಇದ್ದೀನಿ. ಬಟ್ don't forget to like, share, comment and subscribe to my YouTube channel. Also, ಇವಾಗ ಆಲ್ರೆಡಿ 80,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. 100Kಗೆ we are very 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 near. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗೂ ಎಂಗೇಜ್ಮೆಂಟ್ ಕೊಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. 100Kಗೆ ವಿಲ್ ಡೆಫಿನೆಟ್ಲಿ ಡೂ ಅ ಗಿವ್ ಅವೇ. ಲವ್. ಇನ್ನೂ ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್.